ಎಲ್ಲರಿಗೂ ನಮಸ್ಕಾರ. ಮತ್ತೆ ಇನ್ನೊಂದು ವಿಶೇಷವಾಗಿ ಕಳೆದ ವರ್ಷದ ಅನುಭವದ ಮೇಲೆ ನಾನು ಕೆಲವು ವಿದ್ಯಾರ್ಥಿಗಳು ಅದರಲ್ಲಿ ನರ್ಸಿಂಗಿಗೆ ಸಂಬಂಧಪಟ್ಟಂತೆ ಅಲೈಡ್ ಹೆಲ್ತ್ ಸೈನ್ಸಸ್ಸಿಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ದಯಮಾಡಿ ನೀವು ಕಾಲೇಜು ನೋಡದೆ ಆಪ್ಷನ್ ಎಂಟ್ರಿ ಮಾಡಿದ್ದು ಈಗ ನಿಮಗೆ ಯಾವುದೋ ಒಂದು ಕಾಲೇಜು ಅಲಾಟ್ ಆಗಿದೆ ಅಂತಂದರೆ ಕಾಲೇಜಿಗೆ ಹೋಗ್ತೀನಿ ಅಂಥೇಳಿ ರಪ್ ಅಂತ ನೀವು ಚಾಯ್ಸ್ ಒನ್ ಹಾಕಿ ದುಡ್ಡು ಅಡ್ಮಿಷನ್ ಆರ್ಡ್ರ್ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ತಗೊಂಡು ಕಾಲೇಜಿಗೆ ಹೋಗುವಂಥದ್ದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ಎನ್ನುವಂಥದ್ದು ನನ್ನ ವಿನಂತಿ. ಏನು ಹಿಂಗಂದರೆ, ನೀವು ಕಾಲೇಜ್ ನೋಡಿದ್ದೀರಾ, ಕ್ಲಾರಿಟಿ ಇದೆ, ಕಾಲೇಜ್ ಬಗ್ಗೆ ಎಲ್ಲ ಜ್ಞಾನ ಇದೆ, ನಿಮಗೆ ಏನು ಪ್ರಾಬ್ಲಮ್ ಇಲ್ಲ, ಕ್ಲಿಕ್ ಮಾಡಿ ಸೀಟ್ದು ಕನ್ಫರ್ಮೇಷನ್ ಸ್ಲಿಪ್ ತಗೊಳ್ಳಿ, ಹೋಗಿ ಅಡ್ಮಿಷನ್ ಆಗಿ. ಕಾಲೇಜೇ ಎಲ್ಲಿದೆ ಗೊತ್ತಿಲ್ಲ, ಕಾಲೇಜ್ ಹೇಗಿದೆ ಗೊತ್ತಿಲ್ಲ, ಸುಮ್ಮನೆ ಕಂಪ್ಯೂಟ್ರಲ್ಲಿ ನೋಡ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿದ್ದೀರಾ, ದಯಮಾಡಿ ನಂದು ಹೆಂಗಿದ್ರು ನಾವು ಒಂದು ವಾರ ಟೈಮ್ ಕೊಡ್ತಾಯಿದ್ದೀವಿ. ಇದು ನಿಮ್ಮ ಜೀವನದ ಬಹು ಮುಖ್ಯವಾದಂತಹ ಭಾಗ ಅಡ್ಮಿಷನ್. ಯಾಕೆಂದರೆ ನೀವು ಮುಂದೆ 3-4 ವರ್ಷ ಆ ಕಾಲೇಜಲ್ಲಿ ಇರಬೇಕಾಗುತ್ತೆ. ದಯಮಾಡಿ ನೀವು ಸಾಧ್ಯ ಆದರೆ ಒಂದು ಕಾಲೇಜಿಗೆ ವಿಸಿಟ್ ಮಾಡಿ ನೀವು ನೋಡಿ. ಯಾಕೆಂದರೆ ಆನ್ಲೈನ್ ಇದೆ, ನೀವು ಕಾಲೇಜ್ ಹತ್ರ ಹೋಗಿ ವಿಸಿಟ್ ಮಾಡಿ ಅಲ್ಲೇ. ಯಾಕೆಂದರೆ ನರ್ಸಿಂಗು ವಿಶೇಷವಾಗಿ ಅಲೈಡ್ ಹೆಲ್ತ್ ಸೈನ್ಸಸ್ಸಿಗೆ ನಾವೇನು ಫೀಸು ಕಟ್ಟಿಸ್ಕೊಳ್ತಿಲ್ಲ. ನೀವು ಜಸ್ಟ್ ನಮ್ಮ ಹತ್ರ ಏನು ಪ್ರೊಸೆಸಿಂಗ್ ಫೀಸ್ ಏನಿದೆ ಅದು ಕಟ್ತೀರಾ, ಸೀಟ್ಸ್ ಕನ್ಫರ್ಮೇಷನ್ ಸ್ಲಿಪ್ ತಗೊಂಡು ಕಾಲೇಜಿಗೆ ಹೋಗ್ತೀರಾ, ಕಾಲೇಜಲ್ಲಿ ಕಟ್ಟುವಂಥದ್ದು. ಅದು ಆನ್ಲೈನಲ್ಲಿ ಸಹ ನಿಮ್ಮ ಮೊಬೈಲಲ್ಲಿ ಸಹ ನೀವು ಮಾಡಿಬಿಡ್ಬೋದು ಅದನ್ನು. ಬಟ್ ನಮಗೆ ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಕಳೆದ ವರ್ಷ ಏನಾಗಿತ್ತು ನಮಗೆ ಅಂತಂದರೆ, ತುಂಬ ಮಕ್ಕಳು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜಿಗೆ ಹೋಗ್ತಾಯಿದ್ರು. ಕಾಲೇಜಿಗೆ ಹೋಗಿ ಅವರು ಏನೋ ಕಾರಣಕ್ಕೆ ಅವರು ಫೀಸ್ ಜಾಸ್ತಿ ಕೇಳಿದರು ಅನ್ನೋದು ಕೆಲವು ಕಾರಣ, ಕಾಲೇಜ್ ಚೆನ್ನಾಗಿಲ್ಲ ಅನ್ನೋದು ಕೆಲವು ಕಾರಣ, ಅವರ ಮನೆಯಿಂದ ಆ ಕಾಲೇಜ್ ಹತ್ರ ಅಂತ ಹಾಕಿದ್ರು, ಆದರೆ ಕಾಲೇಜು ತುಂಬ ದೂರ ಇದೆ, ಬೇರೆ ಬೇರೆ ಕಾರಣ ಗೊತ್ತಲ್ಲ ನಿಮಗೆ. ಪೇರೆಂಟ್ಸು ಮಕ್ಕಳು ನೀವು ಅಡ್ಮಿಷನ್ ಇನ್ನೇನು ಆಗಿಬಿಡ್ಬೇಕು ಅಂದಾಗ ಬೇರೆ ಬೇರೆ ಕಾರಣಗಳು ಬರ್ತವೆ. ಆವಾಗ ನೀವು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡಿರೋರು KEಗೆ ಬರೋಕ್ಕೆ ಶುರು ಮಾಡಿದ್ರಿ. ಸರ್ ನಂದು ಕ್ಯಾನ್ಸಲ್ ಮಾಡಿ ಸರ್, ಕಾಲೇಜ್ ಇಷ್ಟ ಇಲ್ಲ. ಸರ್ ಕ್ಯಾನ್ಸಲ್ ಮಾಡಿ ಸರ್, ನಮ್ಮ ಮನೆಯಿಂದ ದೂರ ಆಗುತ್ತೆ. ಸರ್ ಕ್ಯಾನ್ಸಲ್ ಮಾಡಿ ಸರ್, ಅಲ್ಲಿ ಕಾಲೇಜಲ್ಲಿ ಹೋದರೆ ಏನೇನೋ ಕೇಳ್ತಾ ಇದ್ದಾರೆ ನಮಗೆ, ಕಲಿಯೋಕ್ಕಾಗಲ್ಲ ಸರ್. ಅದಕ್ಕೇ ನಾನು ವಿನಂತಿ ಮಾಡ್ಕೊಳ್ತೀನಿ ನೋಡಿ. ಆಮೇಲೆ ನಾವು ಮಾಡೋಕ್ಕಾಗಲ್ಲ, ಒಂದು ಸರಿ ತಾವು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ. ನಿಮ್ಮನ್ನು ಒಳಗಡೆ ಸಿಸ್ಟಮಿಗೆ ಬಿಟ್ಕೊಂಡು ತುಂಬ ಗೊಂದಲ ಆಗಿಬಿಡುತ್ತೆ. ಅದಕ್ಕೇ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಂಡು, ಟೈಮ್ ಇದೆ, ಒಂದು ವಾರದ ತನಕ ಟೈಮ್ ಇದೆ. ನಿಮ್ಮ 3-4 ವರ್ಷ ನೀವು ಆ ಕಾಲೇಜಲ್ಲಿ ಕಳಿಬೇಕು. ಕಾಲೇಜ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು ನೀವು ಇಲ್ಲ ಅಂತಂದರೆ ಸರ್, ಇಲ್ಲ ಅಂತಂದರೆ ನಂಗೆ ಕಾಲೇಜ್ ಇಷ್ಟ ಆಗಿಲ್ಲ ನೋಡಿ. ಚಾಯ್ಸ್ ಹಾಕೋದಕ್ಕೆ ಮೊದಲೇ ನಿಮಗೆ ಆ ಕಾಲೇಜ್ ಇಷ್ಟ ಆಗಲ್ಲ ಅಂತಂದರೆ ನೀವು ಚಾಯ್ಸ್ 3 ಹಾಕ್ಬೋದಾ? ಅವಕಾಶ ಇದೆ. ಆ ಕಾಲೇಜ್ ಹೊರಟೋಗುತ್ತೆ ನಿಮ್ಮ ಲಾಗಿನಿಂದ, ನೆಕ್ಸ್ಟ್ ರೌಂಡಿಗೆ ನೀವು ಬರ್ಬೋದು. ಅದು ಅವಕಾಶ ನಾವು ಕೊಟ್ಟಿದ್ದೀವಿ. ಬಟ್ ನೀವು ಅಡ್ಮಿಷನ್ ಆರ್ಡ್ರನ್ನ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ತಗೊಂಡು ಕಾಲೇಜಿಗೆ ಹೋಗಿ ಆಮೇಲೆ ಕ್ಯಾನ್ಸಲ್ ಅಂತಂದರೆ ನೀವು ಇಲ್ಲಿ 10 ಸಾರಿ ಬರೋದು. ನಮ್ಮ ಸಿಸ್ಟಮ್ ಒಳಗಡೆ ಅದು ಮಾಡೋದಕ್ಕೆ ನಮಗಾಗಲ್ಲ. ತುಂಬಾ ನಮಗೆ ಕಷ್ಟ ಕೊಟ್ಟಿದ್ದೀರ ಲಾಸ್ಟ್ ಇಯರ್. ದಯಮಾಡಿ ವಿನಂತಿಯನ್ನು ಮಾಡಿಕೊಳ್ತೀನಿ, ತಕ್ಷಣ ಕಾರ್ಯಪ್ರವೃತ್ತರಾಗಿ. ಯಾರ್ಯಾರಿಗೆ ಯಾವ್ಯಾವ ಸೀಟ್ ಸಿಕ್ಕಿದೆ, 3 ವರ್ಷ ಕಲಿಯುವಂಥದ್ದು, ಕಾಲೇಜು ಹಿನ್ನೆಲೆ, ಕಾಲೇಜ್ ನೋಡೋದಿದ್ರೆ ನೋಡಿ, ತಂದೆ ತಾಯಿ ಕರ್ಕೊಂಡೋಗಿ ಸೂಕ್ತ ತೀರ್ಮಾನ ತಗೊಳ್ಳಿ. ಅಲ್ಲೇ ಕವಿಯನ್ ಆನ್ಲೈನ್ ಇದೆ, ಕಾಲೇಜಿಗೆ ಹೋಗ್ತೀರಾ, ಎಲ್ಲ ಇಷ್ಟ ಆಯಿತು, ಚಾಯ್ಸ್ ಅಲ್ಲೇ ಹಾಕಿ, ಅಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲೇ ಅಡ್ಮಿಷನ್ ಆಗಿ ಮುಗ್ದೋಯ್ತು ಅಷ್ಟೇ. ಭಾಳ ಸಿಂಪಲ್ ಮಾಡಿದ್ದೀವಿ ನಾವು. ಇದನ್ನು ಜ್ಞಾನದಲ್ಲಿ ಇಟ್ಕೊಳ್ಳಿ. ಸುಮಾರು ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳಿಗೂ ಸಹ ಇದು ಅನ್ವಯಿಸುತ್ತೆ. ತಾವು ಸಹ ಎಲ್ಲರೂ ನಾನು ಹೇಳೋದು, ನೀವು ಸ್ಟಡಿ ಮಾಡಿ. ವಿಶೇಷವಾಗಿ ನರ್ಸಿಂಗ್ ಅಲೈಡ್ ಹೆಲ್ತ್ ಸೈನ್ಸಸ್ ಹೇಳಿದೆ, ಉಳಿದಂಥವ್ರು ತಾವು ಕಾಲೇಜ್ ಬಗ್ಗೆ ಸ್ಟಡಿ ಮಾಡಿ ನೀವು ಚಾಯ್ಸ್ ಹಾಕಿ ಸ್ಟಡಿ ಮಾಡೋಕ್ಕೆ ಹೋಗಬೇಡಿ. ಚಾಯ್ಸ್ ಹಾಕ್ಬಿಟ್ಟು ಆಮೇಲೆ ಕಾಲೇಜ್ ಇಷ್ಟ ಇಲ್ಲ, ಉಲ್ಟಾ ಮಾಡೋಕ್ಕಾಗಲ್ಲ. 3-4 ಮಾತ್ರ, 1 and 2 ಫ್ರೀಸ್ ಆಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ.